ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಆಕ್ಚುಲ್ ಆಗಿ ಎಮೋಷನ್ ಬಗ್ಗೆ ಮಾತಾಡ್ತೀವಿ. ಸೈಕಾಲಜಿಕಲ್ ಬ್ಯಾರಿಯರ್ ಅಲ್ಲಿ ಇರುವಂತಹ ಎಮೋಷನ್ ಬಗ್ಗೆ. ಈ ಎಮೋಷನ್ ಅನ್ನೋದು ತುಂಬಾ ಮುಖ್ಯ. ಈಗ ನಮ್ಮ ದೇಹದಲ್ಲಿ 6 ವೈರಿಗಳಿದ್ದಾರೆ ಅಂತ ಹೇಳ್ತಾರೆ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಕಾಮ ನಿಮಗೆ ಗೊತ್ತು, ಇಟ್ಸ್ ಎ ಗ್ರೀಡ್. ನಾವು ಆಸೆ ಮಾಡ್ತೀವಿ, ಸಿಕ್ಕಾಕೊಳ್ತೀವಿ, ಸರಿ. ಆಮೇಲಿಂದ ಕ್ರೋಧ, ರಿವೆಂಜ್ ಟ್ರೇಡಿಂಗು, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ, ಸರಿ. ಆದರೆ ಮೋಹ, ನಾನು ಇವತ್ತು ಮಾತಾಡಕ್ಕೆ ಹೊರಟಿರೋದು ಮೋಹದ ಬಗ್ಗೆ. ಯಾಕೆಂದ್ರೆ ಈ ಮೋಹ ಅನ್ನೋದಿತ್ತಲ್ಲ, ಎಷ್ಟು ನಮ್ಮನ್ನ ಲಾಸ್ ಮಾಡಿಸುತ್ತೆ ಅಂತ ಹೇಳಿದ್ರೆ, ಈ ಎಲ್ಲಾ ಲಾಸ್ಗಳಿಗೂ ಕಾರಣ ಮೋಹ. ನೀವು ಅದನ್ನ ಹೇಳಿದಾಗ ನಿಮ್ಗೆ ಅಷ್ಟು ಅಲ್ಲ ಅಂತ ಅನ್ಸ್ಬೋದು, ಬಟ್ ಫೈನಲಿ ನೀವು ಅದನ್ನ ಫುಲ್ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಎಸ್, ಮೋಹದಲ್ಲೇ ನಾನು ಲಾಸ್ ಮಾಡ್ಕೊಂಡಿರೋದು ಅಂತ. ಯಾಕೆಂದ್ರೆ ನಮ್ಮ ರೂಲ್ಸ್ ಅನ್ನ ಅದು ಬ್ರೇಕ್ ಮಾಡಿಸುತ್ತೆ. ಈ ಮೋಹ ನಮ್ಮ ರೂಲ್ಸ್ ಅನ್ನ ಬ್ರೇಕ್ ಮಾಡುತ್ತೆ. ಹೇಗೆ ಅನ್ನೋದನ್ನ ನೋಡೋಣ. ಈಗ ಉದಾಹರಣೆಗೆ ನಾವೇನು ಈಗ ಒಂದು ಸ್ಟ್ರಾಟಜಿ ನಿಮ್ಗೆ ಫ್ರೀಯಾಗಿ ಕೊಟ್ಟಿದ್ದೀವಿ ಯೂಟ್ಯೂಬ್ ಅಲ್ಲಿ. ಯಾವುದು? 12 ಗಂಟೆ ಝೋನ್ ಸ್ಟ್ರಾಟಜಿ, ಮತ್ತು ಇನ್ನೊಂದು 1 hour ಝೋನ್ ಸ್ಟ್ರಾಟಜಿ. 12 ಗಂಟೆ ಝೋನ್ ಸ್ಟ್ರಾಟಜಿ ಏನ್ ಹೇಳುತ್ತೆ? 12 ಗಂಟೆ ನೆನ್ನೆದು 12 ಗಂಟೆ ಕ್ಯಾಂಡ್ಲ್ಕ್ಕಿಂತ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿ ಮೇಲ್ಗಡೆ ಇತ್ತಂದ್ರೆ ನಾವು ಕಾಲ್ ಸೈಡೇ ನೋಡಬೇಕು. ಆದ್ರೆ ಎಷ್ಟು ಪರ್ಸೆಂಟೇಜು? 50% ಮಾತ್ರ. ಇನ್ನೊಂದು ಯಾವಾಗ 50% ಆಗುತ್ತೆ? ಅವತ್ತಿನ ಫಸ್ಟ್ ಕ್ಯಾಂಡಲ್ ಬ್ರೇಕ್ ಆಗಿ ನಿಂತ ಮೇಲೆ ಅದು ಗ್ಯಾರಂಟಿ ಆಗುತ್ತೆ. ಅಲ್ಲಿವರೆಗೆ ಗ್ಯಾರಂಟಿಡ್ ಆಗಲ್ಲ ಅಂತ ಹೇಳಿರ್ತೀವಿ, ಸರಿಯಾ? ಇದು ಒಂದು ರೂಲು. ಆದ್ರೆ ನಮ್ಗೇನಾಗ್ಬಿಡುತ್ತೆ, ಯಾವುದೋ ಒಂದು ನಮ್ಮ ಒಂದು ಅಸಂಪ್ಷನ್ನು, ನ್ಯೂಸು, ಏನೋ ಗೊತ್ತಿಲ್ಲ, ನಮಗೆ ಮಾರ್ಕೆಟ್ ಅಲ್ಲಿ ಇಷ್ಟು ಮೇಲ್ ಬಂದಿರೋ ಮಾರ್ಕೆಟ್ ಇನ್ ಕೆಳಗೆ ಬೀಳುತ್ತೆ ಅನ್ನೋ ನಮ್ಮೊಂದು ಅಂದಾಜು, ಅಥವಾ ಇಷ್ಟು ಕೆಳಗೆ ಬಿದ್ದ ಮಾರ್ಕೆಟ್ ಮೇಲ್ ಹೋಗುತ್ತೆ ಅನ್ನೋ ಒಂದು ಅಂದಾಜು. ನಾವೇನ್ ಮಾಡ್ಬಿಡ್ತೀವಿ, ನಾವು ಅದಕ್ಕೆ ವಿರುದ್ಧವಾಗಿ ಸಿಇಒ ಅಥವಾ ಪಿಇಒ ಯಾವ್ದಾರಾಗಿರ್ಬೋದು ತಗೊಂಡಿರ್ತೀವಿ. ತಗೊಂಡ್ಮೇಲೆ ಈಗ ಮೋಹಕ್ಕೆ ಸಿಗಾಕೊಂಡ್ವಿ. ನಾವು ತಗೊಂಡಿರೋ ಸ್ಟ್ರೈಕ್ ಪ್ರೈಸ್ ವಿನ್ ಆಗ್ಬೇಕು, ಅದನ್ನೇ ಆವರೇಜ್ ಮಾಡೋದು, ಅದನ್ನೇ ಮುಂದುವರಿಸೋದು, ಅದನ್ನೇ ಎಳೆಯುವುದು. ಎಷ್ಟು ಅಂದ್ರೆ ಆ ಕಡೆ ಮಾರ್ಕೆಟ್ ನಿಮ್ಮನ್ನ ಏನದು ಮಗುಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಿರುತ್ತೆ. ನೋಡಪ್ಪ, ಇವತ್ತು ನಾನು ಆ ಕಡೆ ಹೋಗುದಿಲ್ಲ, ನಾನು ಈ ಕಡೆ ಹೋಗ್ತಿರೋದು, ನೀ ಅದನ್ನ ಬಿಡು, ಈ ಕಡೆ ತಿರುಗು, ಆ ಲಾಸ್ ಅನ್ನು ಇವತ್ತಿಲ್ಲಿ ರಿಕವರಿ ಮಾಡ್ಬೋದು ಎಲ್ಲ ಹೇಳ್ತಾ ಇರುತ್ತೆ. ಬಟ್ ನಾವಂತೂ ಅದ್ರ ಮಾತನ್ನ ಚೂರೇ ಚೂರು ಕೇಳಲ್ಲ. ಯಾಕೆ ಅಂದ್ರೆ ಮೋಹಕ್ಕೆ ಸಿಕ್ಕಾಕೊಂಡಿದೀವಿ. ಕರೆಕ್ಟ್ ಅಲ್ವಾ? ಮೋಹದ ಪ್ರಭಾವದಿಂದ ನಾವು ಲಾಸ್ ಮಾಡ್ಕೊಳ್ತಾ ಇರ್ತೀವಿ. ಇದನ್ನ ನಿಮಗೊಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಚಾರ್ಟಲ್ಲಿ ತೋರಿಸ್ತೀನಿ, ಚಾರ್ಟಲ್ಲಿ ನೋಡಿ ನಿಮಗದು ಎಕ್ಸಾಂಪಲ್ ಸಮೇತ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲಿಂದ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಓಕೆನಾ? ಏನೋ ಡೌಟ್ಗಳಿದ್ರೆ ಆಸ್ ಯೂಶುವಲ್ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಅಥವಾ ಟೆಲಿಗ್ರಾಮ್ ಅಲ್ಲಿ ಡ್ರಾಪ್ ಮಾಡಿ, ನಾವು ಅದಕ್ಕೆ ಆನ್ಸರ್ ಅನ್ನ ಕೊಡ್ತೀವಿ. ಓಕೆನಾ? ಬನ್ನಿ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ನೋಡಿ, ಇದು 13ನೇ ತಾರೀಕು ಏಪ್ರಿಲ್ನ ಚಾರ್ಟ್. ಇದು 12ನೇ ತಾರೀಕು. ನಮ್ಗೆ ಏನ್ ಹೇಳುತ್ತೆ? 12 ಗಂಟೆ ಝೋನು, 12 ಗಂಟೆ ಝೋನ್ಗಿಂತ ಮಾರ್ಕೆಟ್ ಕೆಳಗಿದ್ರೆ ನಾವ್ ಏನನ್ನ ನೋಡ್ಬೇಕು? ಪುಟ್ ಸೈಡ್ ನೋಡ್ಬೇಕು. 12 ಗಂಟೆ ಝೋನ್ಗಿಂತ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ, ನಾವು ಪುಟ್ ಸೈಡ್ ನೋಡ್ಬೇಕು. ರೈಟ್, ಪುಟ್ ಸೈಡ್ ನೋಡ್ಬೇಕು. ಎಷ್ಟು ಪರ್ಸೆಂಟ್ ಹೇಳಿದ್ದೆ? 50%. ಕರೆಕ್ಟಾ? ನೆಕ್ಸ್ಟ್ 50% ಯಾವಾಗ ಬರೋದು? 9:15 ಲೋ ಬ್ರೇಕ್ ಆದಾಗ. ಕರೆಕ್ಟಾ? ಅದು ಅಲ್ಲದೇನೆ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದೀವಿ, ಗ್ಯಾಪ್ ಡೌನು ಗ್ಯಾಪ್ ಅಪ್ ಆದಾಗ ನಾವು ಹೇಗೆ ಟ್ರೇಡ್ ಮಾಡಬೇಕು, ಅದರ ಕಂಟಿನ್ಯೂಷನ್ ಅನ್ನು ಯಾವಾಗ ನೋಡಬೇಕು ಅನ್ನೋದ್ರ ಬಗ್ಗೆನೂ ನಿಮ್ಗೊಂದು ವಿಡಿಯೋ ಮಾಡಿ ಹಾಕಿದೀವಿ. ಆ ವಿಡಿಯೋದಲ್ಲೂ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಏನಂದ್ರೆ, ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆಗಿತ್ತು ಅಥವಾ ಗ್ಯಾಪ್ ಅಪ್ ಆಗಿತ್ತಂದ್ರೆ ನಿಜವಾಗ್ಲೂ ಅದು ಸ್ಟ್ರೆಂತ್ ಇತ್ತಂದ್ರೆ ಅದು ನೆಕ್ಸ್ಟ್ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಆ ಸ್ಟ್ರೆಂತ್ ಇಲ್ಲ ಅಂದ್ರೆ ಅಲ್ಲೇ ಕ್ಲಿಯರ್ ಆಗಿ ಹೋಗುತ್ತೆ, ಹೋಗುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ. ಇಲ್ಲೊಂದ್ಸಲ ಇನ್ಫಾರ್ಮೇಶನ್ ಕೊಡ್ತಾ. ಅದಾದ್ಮೇಲೆ ನೋಡಿ, 9:15 ಗಂಟೆ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡಿ ತಿರ್ಗಾ ಒಂದ್ಸಲಿ ಇನ್ಫಾರ್ಮೇಶನ್ ಕೊಟ್ಟ. ಇಲ್ಲಪ್ಪ, ನಾನು ಇವತ್ತು ಆ ಕಡೆ ಹೋಗುದಿಲ್ಲ, ನಿಮ್ಮ 1 hour ಝೋನ್ ಅನ್ನ ನಾನು ಬ್ರೇಕ್ ಮಾಡಿ ಈ ಕಡೆ ಬಂದಿದ್ದೀನಿ ಅಂತ ಹೇಳ್ತಾ ಇದೆ. ನಾವು ಕೇಳಿದ್ವಾ? ಪಾಸು. ಕೇಳಲಿಲ್ವಾ? ನಮ್ಗೆ ಲಾಸ್. ನಾವೀಗ ಇಲ್ಲಿ ಪಿ ಬಿದ್ದಿದೆ, ತಗೊಳುತ್ತೆ ಬೀಳುತ್ತೆ ಅಂತ ಪಿ ತಗೊಂಡಿದ್ರೆ ನಮಗ್ ಲಾಸ್. ಬ್ರೇಕ್ ಆಯ್ತು, ರೀಟೆಸ್ಟ್ ಆಯ್ತು, ಮೇಲೇನೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾವಂತೂ ಇಲ್ಲ, ಇಲ್ಲಿಂದ ಬೀಳ್ತಾನೆ, ಇಲ್ಲಿಂದ ಬೀಳ್ತಾನೆ, ಇಲ್ಲಿಂದ ಬೀಳ್ತಾನೆ, ಇಲ್ಲಿಂದ ಬೀಳ್ತಾನೆ. ಸರ್, ನಾವು ಅರ್ಥ ಮಾಡ್ಕೊಳ್ಳಿ, ನಾವು ಇಂಟ್ರಾಡೇ ಟ್ರೇಡರ್ಸ್ ನವ್ರು. ನಮ್ಗೆ ಸಿ ಆದ್ರೆ ಏನು, ಪಿ ಆದ್ರೆ ಏನು, ನಮ್ಗೆ ಒಟ್ರಾಸಲ್ಲಿ ದುಡ್ಡು ಆದ್ರೆ ಆಯ್ತು. ಅದ್ರಲ್ಲಿ ರೂಲ್ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡೋದು. ಅದು ಬಿಟ್ಟು ನಮ್ಮ ತಲೆಯಲ್ಲಿ ಏನಂದ್ರೆ ಹುಳ ಬಿಟ್ಕೊಂಡ್ವಿ. ಏನ್ ಹುಳ ಬಿಟ್ಕೊಂಡ್ವಿ? ಮಾರ್ಕೆಟು ಬೀಳುತ್ತೆ, ಮಾರ್ಕೆಟು ಬೀಳುತ್ತೆ ಅಂತ. ಕರೆಕ್ಟಾ? ಇದೇ ರೀತಿಯಲ್ಲಿ ಉಲ್ಟಾ ನೋಡಿ. ಉಲ್ಟಾ ಅಂದ್ರೆ ಇಲ್ಲಿ 12 ಗಂಟೆ ಝೋನ್ ತೆಗೆದು ನೋಡಿ,
ಇಲ್ಲಿ 12 ಗಂಟೆ ಝೋನ್, ಇಲ್ಲಿ 12 ಗಂಟೆ ಝೋನ್ಗಿಂತ ಮಾರ್ಕೆಟ್ ಮೇಲಿದೆ. ಆಯ್ತಾ, ಇದು 24,000 ಸೈಕಾಲಜಿಕಲ್ ಲೆವೆಲ್ ಸಹ ಹೌದು. ಕರೆಕ್ಟಾ? 9 ಕಾಲ್ ಬ್ರೇಕ್ ಆಗಿಯೂ ನಿಂತಿದೆ. ಆಯ್ತಾ, ಆದ್ರೆ ನಮ್ಮ ತಲೆಯಲ್ಲಿ ಏನು ಒಳ ಬಿದ್ದಿದೆ, ಇಷ್ಟು ಸೈಕಾಲಜಿಕಲ್ ಲೆವೆಲ್ ಅದು ಟಚ್ ಆಗಿದೆ, ಮಾರ್ಕೆಟ್ ಬೀಳುತ್ತೆ. ಇದು ಮಾರ್ಕೆಟ್ ಬೀಳುತ್ತೆ, 24,000ದಿಂದ ಬೀಳುತ್ತೆ ಬೀಳುತ್ತೆ ಬೀಳುತ್ತೆ. ಅದು ಅಲ್ದೇನೆ ಗ್ಯಾಪ್ ಅಪ್ ಆಗಿದೆ ಅಲ್ಲ, ಗ್ಯಾಪ್ ಅಪ್ ಆದಾಗ ನಮ್ಮ ಥಿಂಕಿಂಗು ಉಲ್ಟಾ. ಗ್ಯಾಪ್ ಅಪ್ ಆಗಿದೆ, ಇನ್ ಮಾರ್ಕೆಟ್ ಬೀಳುತ್ತೆ. ಗ್ಯಾಪ್ ಅಪ್ ಆಗಿದೆ, ಇನ್ ಮಾರ್ಕೆಟ್ ಬೀಳುತ್ತೆ. ಸೊ ಏನಾಯ್ತು, ಮಾರ್ಕೆಟ್ ಮೇಲೇನೆ ಹೋಗ್ತಾ ಇತ್ತು, ಮಾರ್ಕೆಟ್ ಮೇಲೇನೆ ಹೋಗ್ತಾ ಇತ್ತು, ಮಾರ್ಕೆಟ್ ಮೇಲೇನೆ ಹೋಗ್ತಾ ಇದೆ. ಆದ್ರೆ ನಾವು ಮಾತ್ರ ಉಲ್ಟಾ ಕೂತಿರ್ತೀವಿ. ಕರೆಕ್ಟಾ? ಅದಕ್ಕೆ ಹೇಳೋದು, ನಾವು ಈ ಮೋಹಕ್ಕೆ ಸಿಕ್ಕಾಕೊಂಬಾರ್ದು. ಅದು ಸಿ ಆದ್ರೆ ಏನು, ಪಿ ಆದ್ರೆ ಏನು, ಅಥವಾ ನಮ್ಗೆ ನಿಫ್ಟಿ ಆದ್ರೆ ಏನು, ಬ್ಯಾಂಕ್ ನಿಫ್ಟಿ ಆದ್ರೆ ಏನು, ಅಥವಾ ಕಮಾಡಿಟೀಸ್ ಆದ್ರೆ ಏನು. ಕರೆಕ್ಟ್ ಅಲ್ವಾ? ನಮಗೆ ಯಾವ ರೀತಿಯ ಮೋಹ ಇರಬಾರ್ದು. ನಾವು ರೂಲ್ ಅನ್ನ ಫಾಲೋ ಮಾಡಬೇಕು, ನಮ್ಮ ರೂಲಲ್ಲಿ ಬಂದಿದ್ರೆ ತಗೊಳ್ತಿರ್ಬೇಕು, ಮಾಡ್ತಾ ಹೋಗ್ಬೇಕು. ಇದೇ ಆಗ್ಬೇಕು, ನಾನ್ ತಕೊಂಡಿದ್ದೇ ಸಕ್ಸಸ್ ಆಗ್ಬೇಕು ಅನ್ನೋ ಈಗೋ ಬರಬಾರ್ದು, ಅಹಂಕಾರ ಬರಬಾರ್ದು, ಮತ್ತೆ ಅದರಲ್ಲೊಂದು ಅಟ್ಯಾಚ್ಮೆಂಟ್ ಸಿಕ್ಕಾಕೊಂಬಾರ್ದು. ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ, ಯಾರೋ ಹೇಳ್ಬಿಟ್ಟಿದ್ದಾರೆ ಮಾರ್ಕೆಟ್ ಬೀಳ್ಬೇಕಾದ್ರೆ ಜಾಸ್ತಿ ಜಬರ್ದಸ್ತಲ್ಲಿ ಬೀಳುತ್ತೆ, ಮೇಲೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗುತ್ತೆ ಅಂತ. ಎಷ್ಟು ಸುಳ್ಳು ಅಂತ ಹೇಳಿದ್ರೆ, ಮಾರ್ಕೆಟ್ ಬೀಳ್ಬೇಕಾದ್ರೆ ಮೇಲೆ ಹೇಳ್ಬೇಕಾದ್ರೆ ಅಲ್ಲ, ಅಲ್ಲಿ ಕರೆಕ್ಟ್ ಜಾಗದಲ್ಲಿ ಅದು ಬೈ ಝೋನ್ ಅಲ್ಲಿ ಇದ್ದಾಗ ಮಾರ್ಕೆಟ್ ರಾಕೆಟ್ ತರ ಹೋಗುತ್ತೆ. ಅದು ಸೀನಲ್ಲಿ ಹೋಗಿದ್ದು ನಾನು ತೋರಿಸಿದ್ದೀನಿ, ತುಂಬಾ ಸಲ ಲೈವ್ ಅಲ್ಲಿ ತೋರಿಸಿದ್ದೀನಿ, ಸ್ಪೀನಲ್ಲೂ ತೋರಿಸಿದ್ದೀನಿ. ಬೀಳ್ಬೇಕಾದ್ರೂ ಸರಿ, ಹೇಳಬೇಕಾದ್ರೂ ಸರಿ, ಬೈ ಝೋನ್ ಟಚ್ ಆದ್ರೆ ಅದು ರಾಕೆಟ್ ತರ ಹೋಗುತ್ತೆ. ಅದರಲ್ಲಿ ಪಿ ಆದ್ರೆ ಏನು, ಸಿ ಆದ್ರೆ ಏನು, ಅಂದ್ರೆ ನಮ್ಗೆ ಅಸಂಪ್ಷನ್ಸ್ ಏನ್ ಮಾಡಿಟ್ಟಿದ್ದಾರೆ, ಮಾರ್ಕೆಟ್ ಬೀಳ್ಬೇಕಾದ್ರೆ ರ್ಯಾಂಡಮ್ ಆಗಿ ಜಾಸ್ತಿ ಬೀಳುತ್ತೆ, ಮೇಲೆ ಹೇಳ್ಬೇಕಾದ್ರೆ ಸ್ಲೋ ಅಲ್ಲಿ ಹೋಗುತ್ತೆ ಅಂತ. ಇದೇ ಹೇಳಿ 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 ನಮ್ಮ ತಲೆ ಒಳಗೆ ಅದೇ ತುಂಬಿ ಹೋಗಿ ನಾವು ಅದಕ್ಕೆ ಅಟ್ಯಾಚ್ ಆಗಿದ್ದೀವಿ. ಈ ಮೋಹವನ್ನ ಬಿಡಿ, ರೂಲಿಗೆ ಸ್ಟಿಕ್ ಆಗಿ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.